ಈಗ ನಾವು ನೋಡೋದು 1 ಅವರ್ ಮ್ಯಾಕ್ಸಿಮಮ್, ಅಲ್ಲಿ ಆಗುವಂಥದ್ದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಇಲ್ಲ ಅಂತಲ್ಲ. ಈಗ ನೀವು ವಾಯ್ಸ್ ರೈಸ್ ಮಾಡಿದ್ದು ಅದೊಂದಿಷ್ಟು ನೋಡುಗರಿಗೆ ಅಶ್ವಿನಿ ಗೌಡ ಅವ್ರು ನಾವು ನೋಡಬೇಕು, ನೆಕ್ಸ್ಟ್ ಏನಕ್ಕೆ ಅಪೋಸ್ ಮಾಡ್ತಾರೆ ಅಥವಾ ಅವ್ರ ವ್ಯಕ್ತಿತ್ವ ಎಂಥದ್ದು, ಸೊ ಆ ಥರ ಪೋರ್ಟ್ರೇ ಮಾಡ್ತಾ ಹೋಯ್ತು ಅಂತ ಅನ್ಸುತ್ತಾ ಶೋಲಿ ನಿಮ್ಮನ್ನ? ಖಂಡಿತವಾಗ್ಲೂ ಮಾಡ್ತಾ ಹೋಯ್ತು. ಬಿಕಾಸ್ ಜನಕ್ಕೊಂದು ತುಂಬಾನೇ ಕುತೂಹಲ ಇತ್ತು. ಈಗ ನಾನು ಹೊರ ಜಗತ್ತಲ್ಲಿ ಈಗ ನಾನು ತಾಯಿ ಪಾತ್ರ ಮಾಡ್ಕೊಂಡು ಬಂದಿರುವಂತದ್ದು, ನನ್ನನ್ನು ತುಂಬಾ ಸೊಬರಾಗಿ ಹೀಗೆ ನೋಡಿರ್ತಾರೆ ಎಲ್ರು. ಹೌದು. ಬಟ್ ಅಶ್ವಿನಿ ಈಗ ನಾನು ಹೋರಾಟದ ಬದುಕು ಅಂತ ಬಂದ್ರು ನಾವು ಘೋಷಣೆಗಳು ಕೂಗ್ತೀವಿ, ಹೋರಾಟ ಅದೆಲ್ಲ ಒಂದು. ಬಟ್ ವ್ಯಕ್ತಿತ್ವ ಹೇಗೆ, ಇವ್ರು ಹೇಗಿರ್ತಾರೆ, ಕಿರ್ಚಾಡ್ತಾರ, ಕೂಗಾಡ್ತಾರ, ಹೇಗೆ ಸ್ಟ್ಯಾಂಡ್ಗಳನ್ನ ತಗೊಳ್ತಾರೆ, ಮಾತಾಡೋವಾಗ ಯಾವ ದಾಟಿಲಿ ಮಾತಾಡ್ತಾರೆ, ಇವ್ರ ದಿನನಿತ್ಯದ ಚಟುವಟಿಕೆಗಳು ಹೇಗಿರುತ್ತೆ, ಇವೆಲ್ಲವೂ ಜನಕ್ಕೊಂದು ಗೊಂದಲ ಇತ್ತು. ಬಟ್ ನನಗೆ ಫಾರ್ಚುನೇಟ್ ಆರ್ ಅನ್ಫಾರ್ಚುನೇಟ್ ನನಗೆ ಗೊತ್ತಿಲ್ಲ, ಮನೆ ಒಳಗಡೆ ಹೋದ ತಕ್ಷಣ ಅರಸಿ ರಾಜಮಾತೆಯಾಗಿ ನಾನು ಮನೆ ಒಳಗಡೆ ಹೋಗ್ತೀನಿ, ಎಲ್ಲರ ಪ್ರಶಂಸೆಯನ್ನ ನಾನು ಗಳಿಸ್ತೀನಿ. ಬಟ್ ಅದಾದ್ಮೇಲೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಏನೋ ಆಗತ್ತೆ, ಏನೋ ಆಗದು ಎಲ್ಲೋ ಹೋಗಿ ಮುಟ್ಟುತ್ತೆ, ಅಲ್ಲಿಂದ ನನ್ನ ಗ್ರಾಫ್ ತುಂಬಾ ಕಷ್ಟ ಆಗತ್ತೆ ನನಗೆ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಇಡೀ ಮನೆ ನನ್ನನ್ನು ವಿರೋಧ ಮಾಡಕ್ ಸ್ಟಾರ್ಟ್ ಮಾಡತ್ತೆ, ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಏನೇ ಹೇಳೋ ಪ್ರಯತ್ನ ಮಾಡಿದ್ರು ಇಲ್ಲ ಇವ್ರು ತಪ್ಪು ಅಂದ್ರೆ ತಪ್ಪು ಅನ್ನೋ ರೀತಿಲೇ ನನ್ನನ್ನು ಬಿಂಬಿಸ್ತಾ ಹೋಗುತ್ತೆ. ಬಟ್ ಕೆಳಗೆ ಬಿದ್ದೇ ಹೋಗಿದ್ದೀನಿ ಅಂತ ಆದಾಗ ಮತ್ತೆ ಕೊಡುಕೊಂಡು ಎದ್ದೇಳೋದಿದೆಯಲ್ಲ, ಎದ್ದೇಳ್ತೀವಿ ಹೌದು, ಬಟ್ ಒಂದು ಕೈ ನಮಗೆ ಬೇಕಾಗತ್ತೆ. ಬಟ್ ಅಂತ ಕೈ ನನಗಲ್ಲಿ ಯಾರೂ ಸಿಗ್ಲಿಲ್ಲ. ತುಂಬಾ ಕಷ್ಟ ಆಯ್ತು, ನನ್ನ ಜರ್ನಿ ತುಂಬಾ ಕಷ್ಟ ಆಯ್ತು. ಬಟ್ ಕೊನೆಗೆ ಆ ಮನೇಲಿ ನಾನು ಜೀವಿಸ್ದೆ. ಇಡೀ ಮನೇಲಿ ಇದ್ದಂಥವ್ರು ಎಲ್ಲರೂ ನನಗೆ ಉತ್ತಮ ಅಂತ ಕೊಡ್ತಾರೆ. ಕೊನೆಗೆ ಕಿಚ್ಚನ ಚಪ್ಪಾಳೆ ನನಗೆ ಸಿಗುತ್ತೆ. ಹಾಗಾಗಿ ಆ ಸಾರ್ಥಕತೆನ ಸಾರಿ ನಾನು ಹೊರಗಡೆ ಬಂದಿದ್ದೆ. ಸ್ಟಾರ್ಟಿಂಗ್ ಅಲ್ಲೇ ನೀವಂದ್ರಿ ನನ್ನ ಕೈ ಮೇಲೆ ಆಗಿರುವಂತ ಮಾರ್ಕ್ ಇಂತ ಮನಸ್ಸಿನ ಮೇಲೆ ಆಗಿರುವಂತ ಮಾರ್ಕ್ ತುಂಬಾ ಇದೆ ನಂಗೆ ಬಿಗ್ ಬಾಸ್ ಮನೇಲಿ ಅಂತೇಳಿ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಂಗೆ ಯಾಕೆ ಬೇಕಿತ್ತು ಈ ಶೋ, ನನ್ನ ವ್ಯಕ್ತಿತ್ವನ ಈ ತರ ಪೋರ್ಟ್ರೇ ಮಾಡ್ತಾ ಇದ್ರೆ, ಆ ಥರದ್ದೇನಾದ್ರು ತಲೆಗೆ ಬಂದಿದ್ದು? ಹೌದು, ನನಗನ್ಸಿತ್ತು. ಬಿಕಾಸ್ ಬಿಗ್ ಬಾಸ್ ಅಂತ ಬಂದಾಗ್ಲೇನೆ ನನಗೆ ಒಂದು ಗೊಂದಲ ಆಯ್ತು, ನಾನು ಹೋಗ್ಬೇಕಾ ಶೋಗೆ, ನನಗೆ ಯಾಕೆ ಬೇಕಿದು ಅಂತ ಹೇಳಿ. ಬಟ್ ತುಂಬಾ ಕ್ರೇಜ್ ಇರೋದನ್ನ ನಾನು ನೋಡಿದ್ದೆ. ಯಾಕಂದ್ರೆ ಈ ಹಿಂದೆ ಒಂದು ಸೀಸನ್ ಅಲ್ಲಿ ಅಶ್ವಿನಿ ಗೌಡ ಬರ್ತಾರೆ ಅಂತ ಆದಾಗ ತುಂಬಾ ಟ್ರೋಲ್ಸ್ ಆಗಿತ್ತು. ತುಂಬಾ ಜನ ಕರೆ ಮಾಡಿ ಕೇಳ್ತೀರಿ ನೀವು ಹೋಗ್ತೀರಾ ಅಂತ. ನಾನು ಇಲ್ಲ ಅಂತ ಹೇಳಿನೇ ನಂಗೆ ಸಾಕಾಗಿತ್ತು. ಮತ್ತೊಂದು ಹೇರ್ ಕಟ್ಗೆ ಹೋದ್ರು ಅಲ್ಲೂ ಏನೋ ಇವ್ರು ಹೋಗ್ತಾರೆ, ಅದಕ್ಕೆ ಗ್ರೂಮ್ ಮಾಡ್ಕೋತಿದ್ದಾರೆ ಅಂತ. ಬಟ್ ಇಷ್ಟು ಕ್ರೇಜ್ ಇದೆ, ಯಾಕಂದ್ರೆ ಬಿಗ್ ಬಾಸ್ ನಾನು ನೋಡ್ದವಳೆ ಅಲ್ಲ, ನನಗೇನು ಅಂದ್ರೆ ಅದು ಒಂದು ರಿಯಾಲಿಟಿ ಶೋ ಅನ್ನೋ ಒಂದು ಭಾವನೆ. ಬಟ್ ಆ ಕ್ರೇಜ್ ಆ ಮಟ್ಟಕ್ಕೆ ಯಾವಾಗ 12ನೇ ಸೀಸನ್ ನನಗೊಂದು ಅವಕಾಶ ಬಂತು, ನನಗೆ ಅನ್ಸಿದ್ ಒಂದೇ, ಇದು ಒಂದು ಯಾಕೆ ಟ್ರೈ ಮಾಡಬಾರ್ದು, ಬಿಫೋರ್ ಇಟ್ಸ್ ಟೂ ಲೇಟ್, ಯಾಕೆ ತಗೊಳ್ಳೋಣ, ನೋಡೋಣ ಎಷ್ಟು ದಿನ ಆಗಲ್ಲ ಅಂತ ಯಾಕೆ ಅನ್ಕೊಂಡು ಹೋಗ್ಬೇಕು ನಾವು ಅಂತ. ಬಟ್ ಆಗಲ್ಲ ಅಂತ ಅನ್ಕೊಂಡು ಹೋಗ್ತೀನಿ ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ಖಂಡಿತ ತುಂಬಾ ಕಷ್ಟ ಆಯ್ತು ಬಿಗ್ ಬಾಸ್ ಜರ್ನಿ. ಡೆಫಿನೆಟ್ಲಿ ಈಸಿ ಅಲ್ಲ. ನಾವೇನು ಅನ್ಕೊಂಡು ಹೋಗ್ತೀವಿ ತುಂಬಾ ಚೆನ್ನಾಗಿರ್ಬೋದು, ಆರಾಮಾಗಿ ಎಲ್ಲರೂ ಇರ್ತಾರೆ, ಫ್ರೆಂಡ್ಸ್ ತರ ಇರ್ಬೋದು, ಒಂದು ಇದಿರುತ್ತೆ. ಖಂಡಿತ ಇಲ್ಲ, ಯಾರೂ ನಮ್ಮವರಲ್ಲ, ಅದು ನಿಮಗೆ ಗೋಚರಿಸ್ತಾ ಹೋಗುತ್ತೆ. ಸೊ ನೀವು ಕೊನೆಗೆ ಒಂಟಿನೇ. ಆ ಒಂಟಿ ಒಂದು ಮನಸ್ಥಿತಿನ ಅಂದ್ರೆ ಪ್ರತಿ ವಾರ ಪ್ರತಿಯೊಂದು ಸಂದರ್ಭ ನಿಮ್ಮನ್ನು ನಾಮಿನೇಟ್ ಮಾಡ್ಬೇಕಂದ್ರೆ ನಿಮ್ಮನ್ನು ಕೆಳಗಿಟ್ಟು ಮಾತಾಡ್ತಾರೆ, ತೇಜೋವಧಿ ಮಾಡ್ತಾರೆ, ಇಲ್ಲಿ ಸಲ ಟ್ಯಾಗ್ ಲೈನ್ಗಳು ಕೊಡ್ತಾರೆ. ಅವೆಲ್ಲ ತಗೊಳ್ಳೋಂಥ ತಾಕತ್ ಬೇಕು ಒಂದು. ಮತ್ತೆ ನಾವು ಇನ್ನೊಬ್ಬರನ್ನ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ. ಆವಾಗ ಅವ್ರಿಗೆ ಹೇಳೋದಿರುತ್ತೆ ಗೊತ್ತಾ, ನಾವು ತುಂಬಾ ಹಾರ್ಷಾಗಿ ಹೇಳ್ಬೇಕು. ಯಾಕಂದ್ರೆ ಅವ್ರು ನಮ್ಮ ಆಪೋನೆಂಟ್. ನೀನು ಒಳ್ಳೆಯವನಪ್ಪ, ನೀನು ತುಂಬಾ ಒಳ್ಳೆಯವಳು ಅಂದ್ರೆ ನೀನು ಹೋಗು ಹೊರಗಡೆ ಅಂತಾರೆ. ನೀನು ಕೆಟ್ಟವನು ಅಂತಾನೆ ಹೇಳುವ. ಅದಕ್ಕೆ ಯಾವ ಕಾರಣ ಹುಡುಕ್ತೀರಾ ನೀವು? ಸೊ ಅಲ್ಲಿ ಒಂದು ಆಲೂಗಡ್ಡೆ ಕತ್ತಿಂದ್ರೂ ಅಪರಾಧನೇ, ಒಂದು ಮೊಟ್ಟೆ ಕತ್ತಿಂದ್ರೂ ಅಪರಾಧ. ಇವೆಲ್ಲವೂ ನಾವು ನಾಮಿನೇಷನ್ಗೆ ಹೇಳಿರುವಂಥದ್ದು. ಬಟ್ ಅದನ್ನು ಹೊರತುಪಡಿಸಿ ಬರ್ತಾ ತನ್ನ ವ್ಯಕ್ತಿತ್ವ, ತನ್ನ ಪರ್ಸನಾಲಿಟಿ, ತನ್ನ ಐಡೆಂಟಿಟಿವರೆಗೂ ಮಾತಾಡ್ತೀವಿ. ಪ್ರತಿಯೊಬ್ರು ಮಾಡಿದೀವಿ ಅದನ್ನ. ಯಾಕಂದ್ರೆ ಹೊರಗೆ ಹಾಕ್ಲೇಬೇಕು. ಬೆಳಗ್ಗೆ ಅವ್ರು ಎದ್ದು ಬೆಡ್ಶೀಟ್ ಫೋಲ್ಡ್ ಮಾಡಿಲ್ಲ ಅಂದ್ರೂ ಅದು ಒಂದು ಕಾರಣ. ಒಂದು ಆಲೂಗಡ್ಡೆ ಒಂದು 6 ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದು ನಾವು ಬಳಸ್ಕೊಂಡ್ಬಿಟ್ರೆ ಅದೂ ಒಂದು ಕಾರಣನೇ. ಹೀಗೆಲ್ಲವೂ ಕಾರಣಗಳು ಕೊಡೋದು, ಕಾರಣಗಳು ತಗೊಳ್ಳೋದಿದೆಯಲ್ಲ, ತುಂಬಾ ಮನಸ್ಸು ಗಟ್ಟಿ ಬೇಕು, ತಲೆನೂ ತುಂಬಾ ಗಟ್ಟಿಯಾಗಿ ಇಟ್ಕೋಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.